My dear students, welcome to the online class. Input tax credit ಇದರ ಥಿಯರಿ ಪಾರ್ಟನ್ನು ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಐ ಆಮ್ ಸೌಮ್ಯ ಇ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಶ್ರೀ ಕಾಳಾ ವರದರಾಜ ಶೆಟ್ಟಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಕುಂದಾಪುರ್, ಕೋಟೇಶ್ವರ್. ಸೊ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ವಾಟ್ ಈಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, listen. Meaning of input tax credit. Section 2 subsection 63 defines the input tax credit under GST. Okay, GST Act ಅಲ್ಲಿ section 2 subsection 63 ಈ input tax credit ಅಂದರೆ ಏನು ಅಂತ ಡಿಫೈನ್ ಮಾಡುತ್ತೆ. Input tax credit means that when a manufacturer pays the tax on his output ಅಂದರೆ ಯಾವಾಗ ಅವನು ಸೇಲ್ ಮಾಡ್ತಾನೆ ಆಗ ಕಟ್ಟುವಂಥ ಟ್ಯಾಕ್ಸನ್ನು ನಾವು ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ವೆನ್ ದಿ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವೀಸಸ್ ಏನು ಟ್ಯಾಕ್ಸ್ ಪೇ ಮಾಡ್ತೀವಿ ದಟ್ ವಿ ಕಾಲ್ಡ್ ಆಸ್ ಅನ್ ಔಟ್ಪುಟ್ ಟ್ಯಾಕ್ಸ್. ಈ ಕ್ಯಾನ್ ಡಿಡಕ್ಟ್ ದ ಟ್ಯಾಕ್ಸ್ ಈ ಪ್ರೀವಿಯಸ್ಲಿ ಪೇಡ್ ಆನ್ ದ ಇನ್ಪುಟ್ ಈ ಪರ್ಚೇಸ್ಡ್. ಇನ್ಪುಟ್ ಟ್ಯಾಕ್ಸ್ ಅಂದರೆ ಅವನೇನು ಪರ್ಚೇಸ್ ಮಾಡಿರ್ತಾನೆ, ಪರ್ಚೇಸ್ ಮಾಡಬೇಕಾದ್ರೆ ಏನು ಟ್ಯಾಕ್ಸ್ ಪೇ ಮಾಡಿರ್ತಾನೆ ಅದನ್ನು ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಸಿಂಪಲ್ ಆಗಿ ಮೀನಿಂಗ್ ನೋಡಿ, ದಟ್ ವೆನ್ ಎ ಮ್ಯಾನುಫ್ಯಾಕ್ಚರರ್ pays the tax on his output, he can deduct the tax he previously paid on the input he purchased. For example, ಈಗ ನಾನು ಒಂದು ಮಷಿನರಿಯನ್ನು ಪರ್ಚೇಸ್ ಮಾಡಿರ್ತೀನಿ ಅಥವಾ ಏನೋ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೀನಿ ಅಂದ್ಕೊಳ್ಳಿ, ಅದಕ್ಕೆ ಒಂದು 10,000 rupees ಟ್ಯಾಕ್ಸ್ ಪೇ ಮಾಡಿರ್ತಾನೆ. ಓಕೆ, ಪರ್ಚೇಸ್ ಮಾಡಿದಾಗ ನಾನು ಏನು ಗೂಡ್ಸ್ ಅಥವಾ ಮಿಷನರಿ ಪರ್ಚೇಸ್ ಮಾಡಿದ್ದೀನಿ ಅದಕ್ಕೆ 10,000 rupees ಟ್ಯಾಕ್ಸ್ ಪೇ ಮಾಡಿದ್ದೇನೆ, ಅದು ಇನ್ಪುಟ್ ಟ್ಯಾಕ್ಸ್. ಆ ಇನ್ಪುಟ್ ಟ್ಯಾಕ್ಸ್ ನನ್ನ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರ್ ಅಂದರೆ ನಾನು GST ರಿಜಿಸ್ಟ್ರೇಷನ್ ಆಗಿರಬೇಕು. GSTಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ರೆ ಮಾತ್ರ ನನಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಓಕೆ, ಪರ್ಚೇಸ್ ಮಾಡಿದಾಗ ಏನು 10,000 rupees ಟ್ಯಾಕ್ಸ್ ಇತ್ತು ಅದು ನನ್ನ ಇನ್ಪುಟ್ ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಡ್ಜರಿಗೆ ಎಂಟ್ರಿ ಆಗುತ್ತೆ. ಸೊ ಯಾವಾಗ ನಾನು ಸಪ್ಲೈ ಮಾಡ್ತೀನಿ ಆಗ ಟ್ಯಾಕ್ಸ್ ಪೇ ಮಾಡಬೇಕಾಗಿ ಬರುತ್ತೆ. ಆನ್ ದಟ್ ಟೈಮ್ ಈ ಒಂದು ಇನ್ಪುಟ್ ಟ್ಯಾಕ್ಸ್ ಏನು 10,000 rupees ಇತ್ತು ಅದನ್ನು ನಾನು ಔಟ್ಪುಟ್ ಟ್ಯಾಕ್ಸಿಗೆ ಡಿಡಕ್ಟ್ ಮಾಡ್ಕೊಬೋದು. ಈಗ ಔಟ್ಪುಟ್ ಟ್ಯಾಕ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾನು 12,000 ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ನನಗೆ 10,000 ಇನ್ಪುಟ್ ಟ್ಯಾಕ್ಸ್ ಏನು ಕ್ರೆಡಿಟ್ ಇದೆ ಆ 10,000 ನಾನು ಔಟ್ಪುಟ್ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಡಿಡಕ್ಟ್ ಮಾಡ್ಕೊಬೋದು. ಇನ್ನು ರಿಮೈನಿಂಗ್ 2,000 rupees ಮಾತ್ರ ನಾನು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೀನ್ಸ್ setting of the amount of input tax against the amount of output tax. It is very simple definition. Setting of the amount of input tax against the amount of output tax. Okay, so output tax is a tax charged on sale. ನಾನು ಆಲ್ರೆಡಿ ಹೇಳಿದಾಗೆ ನಾವು ಯಾವಾಗ ಸೇಲ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ ಆಗ ನಾವೇನು ಟ್ಯಾಕ್ಸ್ ಚಾರ್ಜ್ ಮಾಡ್ತೀವಿ ದಟ್ ವಿ ಕಾಲ್ಡ್ ಆಸ್ ಅನ್ ಔಟ್ಪುಟ್ ಟ್ಯಾಕ್ಸ್. ಇನ್ಪುಟ್ ಟ್ಯಾಕ್ಸ್ ಈಸ್ ದ ಪೇಡ್ ಆನ್ ಪರ್ಚೇಸಸ್. ಅಂದರೆ ಇನ್ಪುಟ್ ಟ್ಯಾಕ್ಸ್ ನಾವು ಯಾವುದ್ರ ಮೇಲೆ ಪೇ ಮಾಡಿರ್ತೇವೆ, ಪರ್ಚೇಸ್ ಏನು ಮಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಪೇ ಮಾಡಿರ್ತೇವೆ. ಸೊ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್, ನಮಗೆ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ ಅದನ್ನು ನಾವು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಬರುತ್ತೆ. ಓಕೆ, ಅರ್ಥ ಆಗಿದೆ ಅಲ್ಲ? ಅಂದರೆ ಏನು ಸೆಟ್ಟಿಂಗ್ ಆಫ್ ದಿ ಅಮೌಂಟ್ ಆಫ್ ಇನ್ಪುಟ್ ಟ್ಯಾಕ್ಸ್ ಅಗೇನ್ಸ್ಟ್ ದಿ ಅಮೌಂಟ್ ಆಫ್ ಔಟ್ಪುಟ್ ಟ್ಯಾಕ್ಸ್. ದೆನ್ ಮೂವ್ ಆನ್ ಟು ದಿ ಎಕ್ಸಾಂಪಲ್. ಲಿಸನ್, ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. GST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಇನ್ಪುಟ್ ABC. ಇನ್ಪುಟ್ ಅಂದರೆ ಏನು? ಪರ್ಚೇಸ್. A, B and C ಅಂದರೆ 3 ರೀತಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. A, B, C 3 ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಒಬ್ಬ ಮ್ಯಾನುಫ್ಯಾಕ್ಚರರ್. ಆಯಿತಾ? ಇಲ್ಲಿ ನೋಡಿ, ಟ್ಯಾಕ್ಸ್ ಪೇಡ್ ಆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ₹1,000, ಟ್ಯಾಕ್ಸ್ ಪೇಡ್ ಆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ B ₹800, ಟ್ಯಾಕ್ಸ್ ಪೇಡ್ ಆನ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ C, ಇದು ಸಾರಿ B ಅಲ್ಲ, ದಿಸ್ ಈಸ್ C. ಓಕೆ, ಮೇಕ್ ಇಟ್ ಕರೆಕ್ಷನ್. C ಈಸ್ 1,200. ಅಂದರೆ 3 ಗೂಡ್ಸ್ ಅಥವಾ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ ABC ಅಂತ. 3 ಗೂಡ್ಸಿಗೂ ಅವ್ರು ಏನೋ ಒಂದು ಟ್ಯಾಕ್ಸನ್ನು ಪೇ ಮಾಡಿದ್ದಾರೆ 1,800, 1,200. ಟೋಟಲ್ ಎಷ್ಟಾಯಿತು? 3,000 rupees ಟ್ಯಾಕ್ಸ್ ಆಯಿತು. ಆಯಿತಾ? ಇದು ಇನ್ಪುಟ್ ಟ್ಯಾಕ್ಸ್. ಇನ್ಪುಟ್ ಆಫ್ A, B ಆ್ಯಂಡ್ C ಗೂಡ್ಸ್ ಪರ್ಚೇಸ್ಡ್. ಇನ್ಪುಟ್ ಟ್ಯಾಕ್ಸ್ ಎಷ್ಟಾಯಿತು? 3,000 ಆಯಿತು. ಓಕೆ,
ಈಗ ಇವ್ರು ಏನು ಮ್ಯಾನುಫ್ಯಾಕ್ಚರರ್ ಏನಿದ್ದಾರೆ, ಇವರ ಔಟ್ಪುಟ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ 4,500 ಇದೆ ಅಂದ್ಕೊಳ್ಳಿ. ಔಟ್ಪುಟ್ ಟ್ಯಾಕ್ಸ್ ಯಾವುದ್ರ ಮೇಲೆ? ಸೇಲ್ಸ್ ಮೇಲೆ, ಏನು ಸಪ್ಲೈ ಮಾಡ್ತಾರೆ ಅದು, ಆಯಿತಾ. 4,500 ಇದೆ. ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ಈಕ್ವಲ್ ಟು 3,000 ರುಪೀಸ್ ಆಲ್ರೆಡಿ ಪೇಯ್ಡ್. ಏನಿಲ್ಲಿ ಪರ್ಚೇಸ್ ಮಾಡಿದಾಗ ಟ್ಯಾಕ್ಸ್ ಏನು ಪೇ ಮಾಡಿದ್ದಾರೆ ಆಲ್ರೆಡಿ, ಇದು ಮ್ಯಾನುಫ್ಯಾಕ್ಚರರ್ಗೆ ಏನಾಗಿ ಸಿಗುತ್ತೆ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಸಿಗುತ್ತೆ. ಹಾಗಾದರೆ ಅವನು ಎಷ್ಟು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಬರುತ್ತೆ? ಔಟ್ಪುಟ್ ಟ್ಯಾಕ್ಸ್ 4,500 ಮೈನಸ್ 3,000 ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈಸ್ ಈಕ್ವಲ್ ಟು 1,500 ರುಪೀಸ್ ಮಾತ್ರ ಅವನು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಇವು ಮೂರು ABC ಅನ್ನೋದು ರಾ ಮೆಟೀರಿಯಲ್, ಮೂರು ಕೂಡ ಇನ್ಪುಟ್ ಅಂದರೆ ಪರ್ಚೇಸ್ ಮಾಡಿರುವಂಥ ಐಟಮ್. ಇದರ ಟ್ಯಾಕ್ಸನ್ನು ಏನು ಔಟ್ಪುಟ್ ಟ್ಯಾಕ್ಸ್ ಏನು ಕಟ್ಟಲಿಕ್ಕಿದೆ ಅದರಲ್ಲಿ ಸೆಟ್ ಆಫ್ ಮಾಡಿಕೊಂಡ್ರೆ ನಾವು ಏನು ರಿಮೈನಿಂಗ್ ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನೆಟ್ ಟ್ಯಾಕ್ಸ್ ಪೇಯಬಲ್ ಅಂತ ಹೇಳ್ತೇವೆ. ಐ ಹೋಪ್ ದೀಸ್ ಎಕ್ಸಾಂಪಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ. ದೆನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಲೈಡ್. Yeah, this is very important topic under input tax credit. Eligibility and conditions for taking ITC. ಇದು ನಿಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ವಾಟ್ ಆರ್ ದ ಎಲಿಜಿಬಿಲಿಟಿ ಆ್ಯಂಡ್ ಕಂಡೀಷನ್ಸ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ. ಲಿಸನ್, ಫಸ್ಟ್ ನಾನು ಎಲಿಜಿಬಿಲಿಟಿನ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಲಿಜಿಬಿಲಿಟಿ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 1. ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಯಾರಿಗಂದರೆ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಇದೆ. ಓಕೆ, ಆ ಎಲಿಜಿಬಿಲಿಟಿ ಏನು ಅಂದರೆ, ಒಂದು, ಎವ್ರಿ ರಿಜಿಸ್ಟರ್ಡ್ ಪರ್ಸನ್ ಶಲ್ ಬಿ ಎಂಟೈಟಲ್ಡ್ ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಚಾರ್ಜ್ಡ್ ಆನ್ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಅಂದರೆ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಏನು? ಈ ಮಸ್ಟ್ ಬಿ ಅ ರಿಜಿಸ್ಟರ್ಡ್ ಪರ್ಸನ್. ಆಯಿತಾ, ಅವನು GSTಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. Okay, every registered person shall be entitled to input tax credit charged on inward supply of goods and services. Okay, second one, input tax credit will be available on goods and services which are used in the course or furtherance of the business. ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲ್ಲ ಗೂಡ್ಸ್ಗೂ ಸಿಕ್ಬಿಡಲ್ಲ. ಆಯಿತಾ, ಈಗ ನಾವೇನೋ ಒಂದು AC ಪರ್ಚೇಸ್ ಮಾಡ್ತೀವಿ, ನನ್ನ ಪರ್ಸ್ನಲ್ಲಿ ನನ್ನ ಮನೆಯಲ್ಲಿ AC ಹಾಕ್ಕೊಳ್ತೀನಿ, ಅದಕ್ಕೆ ನಂಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತಾ? ಇಲ್ಲ. ಆಯಿತಾ, ಈಗ ನಾನು ಬಿಸ್ನೆಸ್ ಮ್ಯಾನು ಆ AC ತೊಗೊಂಡು ನಾನು ಯಾವುದೋ ಒಂದು ಹಾಸ್ಪಿಟಲ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ನಂದು ಯಾವುದೋ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಟ್ರೈನಿಂಗ್ ಸೆಂಟರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಅರ್ಥ ಆಯ್ತಾ? ಅಂದರೆ ನಮ್ಮ ಪರ್ಸ್ನಲ್ ಯೂಸಿಗೆ ಏನೇ ಗೂಡ್ಸ್ ಸರ್ವೀಸಸನ್ನು ಪರ್ಚೇಸ್ ಮಾಡಿದಾಗ ನಾವೇನು ಟ್ಯಾಕ್ಸ್ ಪೇ ಮಾಡಿರ್ತೀವಿ ಅದಕ್ಕೆ ಯಾವುದೇ ರೀತಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಯಾವಾಗ ಸಿಗುತ್ತೆ ಅಂದರೆ ನಾವು ಪರ್ಚೇಸ್ ಮಾಡಿರೋ ಗೂಡ್ಸು ಅಥವಾ ಮೆಷಿನರಿ ಅಥವಾ ರಾ ಮೆಟೀರಿಯಲ್ನ ಫರ್ದರೆನ್ಸ್ ಬಿಸ್ನೆಸ್ಗೆ ಯೂಸ್ ಮಾಡಿದಾಗ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ ಥರ್ಡ್ ಪಾಯಿಂಟ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾನ್ ಬಿ ಅವಾಯ್ಡ್ subject to condition and restrictions as prescribed and in the manner specified in section 49. ಓಕೆ, ಸೆಕ್ಷನ್ 49 ಆಫ್ ದಿ GST ಆ್ಯಕ್ಟ್ ಪ್ರಕಾರ ಕೆಲವೊಂದು ಕಂಡೀಷನ್ಸ್ ರೆಸ್ಟ್ರಿಕ್ಷನ್ಸನ್ನು ಕೊಟ್ಟಿದೆ. ಅಕಾರ್ಡಿಂಗ್ ಟು ದಟ್ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತೊಗೊಳ್ಬೋದು ಅಂತ ಹೇಳಿದ್ದಾರೆ. ಓಕೆ, ಇವು ಮೂರು ವೆರಿ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಫಸ್ಟ್ ಏನಾಗಿರಬೇಕು? ಈ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂಡರ್ GST. ರಿಜಿಸ್ಟರ್ಡ್ ಪರ್ಸನ್ ಮಾತ್ರ ಎಂಟೈಟಲ್ಡ್ ಟು ಗೆಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಇನ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಓಕೆ, ಮತ್ತು ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಯಾವುದಕ್ಕೆ ಯೂಸ್ ಮಾಡ್ಕೊಂಡಿರಬೇಕು ಅಂದರೆ ಫರ್ದರೆನ್ಸ್ ಬಿಸ್ನೆಸ್ಗೆ ಅದನ್ನು ಯೂಸ್ ಮಾಡ್ಕೊಂಡಿದ್ರೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಪರ್ಸ್ನಲ್ ಯೂಸಿಗೆ ಮಾಡಿಕೊಂಡಾಗ ದೇರ್ ಇಸ್ ನೋ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಮತ್ತು ಕೆಲವೊಂದು ಸೆಕ್ಷನ್ 49 ಪ್ರಕಾರ ಸಮ್ ಕಂಡೀಷನ್ ರೆಸ್ಟ್ರಿಕ್ಷನ್ಸ್ ಇದೆ, ಅದನ್ನು ಕೂಡ ಅವನು ಫುಲ್ಫಿಲ್ ಆಗಿರಬೇಕು. ಓಕೆ, ದೆನ್ ಕಂಡೀಷನ್ಸ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಯಿತಾ, ಎಲಿಜಿಬಿಲಿಟಿ ಗೊತ್ತಾಯಿತು. ಮತ್ತು ಕಂಡೀಷನ್ಸ್, ಕೆಲವೊಂದು ಕಂಡೀಷನ್ಸ್ ಇದೆ ಅಕಾರ್ಡಿಂಗ್ ಟು ಸೆಕ್ಷನ್ 16 ಸಬ್ಸೆಕ್ಷನ್ 2. ವಾಟ್ ಆರ್ ದೋಸ್ ಕಂಡೀಷನ್ಸ್? Yeah, the registered person will be entitled to input tax credit on a supply only if all the following 4 conditions are fulfilled. ಓಕೆ, 4 ಕಂಡೀಷನ್ಸ್ ಇದೆ, ಅದನ್ನು ಫುಲ್ಫಿಲ್ ಮಾಡಿದಾಗ ಮಾತ್ರ ಅವನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತಗೊಳ್ಳಿಕ್ಕೆ ಎಲಿಜಿಬಲ್ ಇರ್ತಾನೆ. ಒಂದು, ಪೊಸೆಷನ್ ಆಫ್ ಟ್ಯಾಕ್ಸ್ ಪೇಯಿಂಗ್ ಡಾಕ್ಯುಮೆಂಟ್. ಅಂದರೆ
ಕಂಡೀಷನ್ ನಂಬರ್ 1, ಅವನು ಏನು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾನೆ ಆ ಗೂಡ್ಸಿಗೆ ಏನು ಟ್ಯಾಕ್ಸ್ ಪೇ ಮಾಡಿದ್ದಾನೆ ಅಥವಾ ಅದು ಟ್ಯಾಕ್ಸ್ ಇನ್ವಾಯ್ಸ್ ಇದೆ ಅಥವಾ ಅದರ ಬಿಲ್ ಇದೆ, ಅದು ಅವನ ಹತ್ರ ಇರಬೇಕು. ಫಾರ್ ಮೋಸ್ಟ್ ಇಂಪಾರ್ಟೆಂಟ್, ಪೊಸೆಷನ್ ಆಫ್ ಟ್ಯಾಕ್ಸ್ ಪೇಯಿಂಗ್ ಡಾಕ್ಯುಮೆಂಟ್. It may be tax invoice or invoice issued by recipient in case of reverse charge, ಅಥವಾ ಡೆಬಿಟ್ ನೋಟ್ ಅಥವಾ ರಿವೈಸ್ಡ್ ನೋಟ್ ಆರ್ ಬಿಲ್ ಆಫ್ ಎಂಟ್ರಿ ಆರ್ ಬಿಲ್ ಆಫ್ ಸಪ್ಲೈ ಎಕ್ಸೆಟ್ರಾ. ಒಟ್ಟಿನಲ್ಲಿ ಅವನ ಹತ್ರ ನಾನು ಈ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀನಿ, ಅದಕ್ಕೆ ನಾನು ಇಷ್ಟು ಟ್ಯಾಕ್ಸನ್ನು ಪೇ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಒಂದು ಟ್ಯಾಕ್ಸ್ ಇನ್ವಾಯ್ಸ್ ಅಥವಾ ಅವನಿಗೆ ಒಂದು ಬಿಲ್ ಇರಬೇಕು. ಆಯಿತಾ? ಆ್ಯಂಡ್ ದ ಡಾಕ್ಯುಮೆಂಟ್ ಶುಡ್ ಕನ್ಸಿಸ್ಟ್ ದ ಫಾಲೋಯಿಂಗ್ ಡೀಟೇಲ್ಸ್. ಮತ್ತು ಏನು ಡಾಕ್ಯುಮೆಂಟಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ಸ್ ಇರಬೇಕು ಅಂದರೆ ಅಮೌಂಟ್ ಆಫ್ ಟ್ಯಾಕ್ಸ್ ಚಾರ್ಜ್ಡ್, ಡಿಪ್ರಿಷಿಯೇಷನ್ ಆಫ್ ಗೂಡ್ಸ್ ಡಿಸ್ಕ್ರಿಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅಂದರೆ ಏನು ಗೂಡ್ಸ್, ಏನದು ಕ್ವಾಲಿಟಿ, ಎಷ್ಟು ತೊಗೊಂಡಿದ್ದಾರೆ ಅಂತ, ಟೋಟಲ್ ವ್ಯಾಲ್ಯೂ ಆಫ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅದರ ಟೋಟಲ್ ವ್ಯಾಲ್ಯೂ, ಮತ್ತು GSTN ಆಫ್ ದಿ ಸಪ್ಲೈಯರ್ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಇಂಟರ್ಸ್ಟೇಟ್ ಸಪ್ಲೈ. ಓಕೆ, ಈ ಒಂದು 5 ಏನು ಇನ್ಫಾರ್ಮೇಷನ್ ಮಸ್ಟ್ ಆ್ಯಂಡ್ ಶುಡ್ ಆ ಡಾಕ್ಯುಮೆಂಟಲ್ಲಿ ಇರಬೇಕು. ಓಕೆ, ಫಸ್ಟ್ ಒನ್ ಏನು, ಪೊಸೆಷನ್ ಆಫ್ ಟ್ಯಾಕ್ಸ್ ಪೇಯಿಂಗ್ ಡಾಕ್ಯುಮೆಂಟ್, ಫಸ್ಟ್ ಕಂಡೀಷನ್. ಆ್ಯಂಡ್ ಸೆಕೆಂಡ್ ಕಂಡೀಷನ್, ದ ಪರ್ಸನ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಸ್ಟ್ ಹ್ಯಾವ್ ರಿಸೀವ್ಡ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆರ್ ಬೋತ್. ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತೊಗೊಬೇಕಾದ್ರೆ ಆ ಪರ್ಸನ್ನು ಆ ಗೂಡ್ಸು ಸರ್ವೀಸಸನ್ನು ರಿಸೀವ್ ಮಾಡ್ಕೊಂಡಿರಬೇಕು, ಪರ್ಚೇಸ್ ಮಾಡಿ ಅದು ಅವನ ಹತ್ರ ರಿಸೀವ್ ಇಟ್ಕೊಂಡಿರಬೇಕು. ಆಯಿತಾ? ದೆನ್ ಥರ್ಡ್ ಒನ್, ಸಪ್ಲೈಯರ್ ಹ್ಯಾಸ್ ಪೇಡ್ ದ ಟ್ಯಾಕ್ಸ್ ಟು ಗೌರ್ನಮೆಂಟ್. ಅಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇಡ್ ಆಗಿರಬೇಕು, ಕಟ್ಟಿರಬೇಕು. ಆಯಿತಾ? ಟ್ಯಾಕ್ಸೇ ಕಟ್ಟಿಲ್ಲ ಅಂದಾಗ ಯು ವಿಲ್ ನಾಟ್ ಗೆಟ್ ITC. ಅಲ್ಲಿ ಟ್ಯಾಕ್ಸ್ ಪೇಡ್ ಆಗಿರಬೇಕು. ದೆನ್ ಫೋರ್ತ್ ಒನ್, ದ ರಿಜಿಸ್ಟರ್ಡ್ ಪರ್ಸನ್ ಟೇಕಿಂಗ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಸ್ಟ್ ಹ್ಯಾವ್ ಫೀಲ್ಡ್ ಈಸ್ ರಿಟರ್ನ್ ಅಂಡರ್ ಸೆಕ್ಷನ್ 39. ಮತ್ತು ಟ್ಯಾಕ್ಸ್ ಪೇ ಮಾಡಿದ್ಮೇಲೆ ಅವನೇನು ರಿಟರ್ನ್ಸ್ಗೆ ಫಿಲ್ ಮಾಡಿರಬೇಕು, ರಿಟರ್ನ್ಸ್ ಫೈಲ್ ಮಾಡಿರಬೇಕು ಅಂಡರ್ ಸೆಕ್ಷನ್ 39 ಪ್ರಕಾರ. ಈ 4 ಕಂಡೀಷನ್ಸನ್ನು ಅವನು ಫುಲ್ಫಿಲ್ ಮಾಡಿದರೆ ಮಾತ್ರ, ಓಕೆ, ಈ 4 ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಿದರೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತಗೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಸಬ್ ಟಾಪಿಕ್ ಸೆಕ್ಷನ್ 16 ಸಬ್ಸೆಕ್ಷನ್ 3 ಏನು ಹೇಳುತ್ತೆ ಅಂದರೆ, ಕ್ಯಾಪಿಟಲ್ ಗೂಡ್ಸ್ ಮೇಲೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಯಾವ ರೀತಿ ಕ್ಲೈಮ್ ಮಾಡ್ಕೊಬೇಕಂತ ಹೇಳುತ್ತೆ. ಯು ಜಸ್ಟ್ ರೀಡ್ ಟ್ವೈಸ್. ಇಫ್ ದ ಪರ್ಸನ್ ಟೇಕಿಂಗ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಕ್ಯಾಪಿಟಲ್ ಗೂಡ್ಸ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ as claiming depreciation on the tax component of the cost of the said item under the Income Tax Act of 1961, the input tax credit on the said tax component shall not be allowed. ಅಂದರೆ ಈಗ ಕ್ಯಾಪಿಟಲ್ ಗೂಡ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಸೊ ಅದಕ್ಕೆ ಡಿಪ್ರಿಷಿಯೇಷನನ್ನು ಕ್ಲೈಮ್ ಮಾಡ್ಕೊಂಡಿರ್ತಾರೆ. ಆ ಡಿಪ್ರಿಷಿಯೇಷನನ್ನು ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಟ್ಯಾಕ್ಸ್ ಎಕ್ಸೆಂಪ್ಟೆಡ್ ತಗೊಂಡಿದ್ರೆ ಅಂಥ ಐಟಮಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಬ್ಲಾಕ್ಡ್ ಕ್ರೆಡಿಟ್ಸ್ ಸೆಕ್ಷನ್ 17(5). ಬ್ಲಾಕ್ಡ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನು, ಸಮಥಿಂಗಲ್ಲಿ ಏನೋ ನಮಗೆ ಎಂಟ್ರಿ ಇಲ್ಲ ಅನ್ನೋ ರೀತಿ. ಓಕೆ, ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲೂ ಕೂಡ ಕೆಲವೊಂದು ಐಟಮ್ಸ್ ಇದೆ. ಆ ಐಟಮ್ಸ್ಗಳನ್ನು ಏನಾದರೂ ನಿಮ್ಮ ಪ್ರಾಬ್ಲಮಲ್ಲಿ ನೋಡಿದ್ದೀರಾ ಅಂದರೆ ಆ ಐಟಮ್ಸ್ಗೆ ಯಾವುದೇ ರೀತಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಎ ಗೂಡ್ಸ್ ಫ್ರಮ್ ಅಂಡರ್ ಕಾಂಪೋಸಿಷನ್ ಲೆವಿ. ಅಂದರೆ ಅಥವಾ ಈ ಥರ ಕೇಳ್ಬೋದು, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಎ ಡೀಲರ್ ಹೂ ಹ್ಯಾಸ್ ಆಪ್ಟೆಡ್ ಕಾಂಪೋಸಿಷನ್ ಸ್ಕೀಮ್ ಅಂತ ಇರ್ಬೋದು. ಟ್ಯಾಕ್ಸ್ ಪೇಡ್ 100 rupees. ಆಗ 100 rupeesನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ತೊಗೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದರೆ ಕಾಂಪೋಸಿಷನ್ ಸ್ಕೀಮ್ ನಾಟ್ ಮಾಡ್ಕೊಂಡಿರೋರ ಹತ್ರ ನಾವೇನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಆ ಒಂದು ಅಮೌಂಟು ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಯಿತಾ? ಈ ರೀತಿ ಕೆಲವೊಂದು ಐಟಮ್ಸ್ಗಳಿದೆ. ಆ ಐಟಮ್ಸನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತೊಗೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ. ಅದೇನಾದರೂ ಪ್ರಾಬ್ಲಮಲ್ಲಿದೆ ಅಂದರೆ ಆ ಒಂದು ಏನು ಟ್ಯಾಕ್ಸ್ ಇದೆ ಅದನ್ನು ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಓಕೆ, ಯಾವುದ್ಯಾವುದಂತ ನೋಡೋಣ. ಲಿಸನ್. ಐಟಮ್ಸ್ ಆನ್ ವಿಚ್ ಕ್ರೆಡಿಟ್ ಈಸ್ ನಾಟ್ ಅಲೋಡ್.
Input tax credit of tax paid on almost every input and input services used for supply of taxable goods or services or both is allowed under GST, except a small list of items provided under section 17 subsection 5, even though they satisfied 4 conditions. ಆ 4 ಕಂಡೀಷನ್ಸ್ನ ಸ್ಯಾಟಿಸ್ಫೈಡ್ ಮಾಡಿದರೂ ಕೂಡ ಕೆಲವೊಂದು ಐಟಮ್ಸ್ನ ನಾನು ಈಗ ಹೇಳ್ತೇನೆ, ಅಂಥ ಐಟಮ್ಸ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಅರ್ಥ ಆಯ್ತಾ? ಯಾವ್ದು ನೋಡೋಣ. ಓಕೆ, ನಂಬರ್ 1, motor vehicle and conveniences. ಓಕೆ, ಲಿಸನ್. ಎಕ್ಸೆಪ್ಟ್ ವೆನ್ ದೇ ಆರ್ ಯೂಸ್ಡ್ ಫರ್. ಈಗ ಮೋಟರ್ ವೆಹಿಕಲ್ನ ನಮ್ಮ ಪರ್ಸ್ನಲ್ ಯೂಸಿಗೆ ತೊಗೊಳ್ತೀವಿ ಅಂದ್ಕೊಡಿ, ಆಗ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬರೋದಿಲ್ಲ. ಬಟ್ ಯಾವಾಗ ಸಿಗುತ್ತೆ ಅಂದರೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಆಫ್ ಪ್ಯಾಸೆಂಜರ್ ಮಾಡಿದಾಗ, ಆಯಿತಾ? ಈಗ ಯಾವುದೋ ಒಂದು ಬಸ್ಸನ್ನು ತೊಗೊಂಡು ಅದನ್ನು ಏನಕ್ಕೆ ಯೂಸ್ ಮಾಡಿರ್ತೀವಿ, ಪ್ಯಾಸೆಂಜರ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡಿದಾಗ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಅಥವಾ ಫರ್ದರ್ ಸಪ್ಲೈ ಆಫ್ ಸಚ್ ವೆಹಿಕಲ್ ಆರ್ ಕನ್ವೆನ್ಸಸ್, ಅದನ್ನು ಮತ್ತೆ ಬೇರೆಯವರಿಗೆ ಸೇಲ್ ಮಾಡಲಿಕ್ಕೆ ಪರ್ಚೇಸ್ ಮಾಡಿದರೂ ಕೂಡ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಇಂಪಾರ್ಟಿಂಗ್ ಟ್ರೈನಿಂಗ್ ಆನ್ ಡ್ರೈವಿಂಗ್, ಫ್ಲೈಯಿಂಗ್, ನ್ಯಾವಿಗೇಟಿಂಗ್ ಸಚ್ ವೆಹಿಕಲ್ಸ್ ಆರ್ ಕನ್ವೆನ್ಸನ್ಸ್, ಆ ಒಂದು ವೆಹಿಕಲನ್ನು ಏನಾದರೂ ಟ್ರೈನಿಂಗ್ ಪರ್ಪಸ್ಸು ಅಥವಾ ಏನೋ ಒಂದು ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗೂ ಕೂಡ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಅಥವಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಆ ವೆಹಿಕಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದಾಗೂ ಕೂಡ ನಮಗೆ ಇನ್ಪುಟ್ಸ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಓಕೆ, ಈ 4 ಏನು ಕೇಸಸ್ಸಲ್ಲಿ ಯೂಸ್ ಮಾಡಿದಾಗ ಮೋಟಾರ್ ವೆಹಿಕಲ್ಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಈ 4 ವೆಹಿಕಲ್ ಬಿಟ್ಟು ಮೋಟಾರ್ ವೆಹಿಕಲ್ನ ಬೇರೆ ಇದಕ್ಕೆ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ, ಪರ್ಸನಲ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ನಾಟ್ ಗೆಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆಯಿತಾ? ದೆನ್ ಸೆಕೆಂಡ್, ಫುಡ್ ಆ್ಯಂಡ್ ಬ್ರಿವರೇಜಸ್, ಔಟ್ಡೋರ್ ಕ್ಯಾಟರಿಂಗ್, ಬ್ಯೂಟಿ ಟ್ರೀಟ್ಮೆಂಟ್, ಹೆಲ್ತ್ ಸರ್ವೀಸಸ್, ಕಾಸ್ಮೆಟಿಕ್ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ. ಓಕೆ, ಇದು ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಬರೋದಿಲ್ಲ. ಓಕೆ, ಫುಡ್ ಆ್ಯಂಡ್ ಬ್ರಿವರೇಜಸ್, ಔಟ್ಡೋರ್ ಕ್ಯಾಟರಿಂಗ್, ಬ್ಯೂಟಿ ಟ್ರೀಟ್ಮೆಂಟ್ ಅಂದರೆ ಬ್ಯೂಟಿ ಪಾರ್ಲರ್ಸ್, ಆ್ಯಂಡ್ ಹೆಲ್ತ್ ಸರ್ವೀಸಸ್, ಆ್ಯಂಡ್ ಕಾಸ್ಮೆಟಿಕ್ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ. ಎಕ್ಸೆಪ್ಟ್ ವೆನ್ ದೇ ಆರ್ ಯೂಸ್ಡ್, ಅಂದರೆ ಯಾವಾಗ ಯೂಸ್ ಮಾಡಿದಾಗ ಬರುತ್ತೆ ಅಂದರೆ, ಆ್ಯನ್ ಇನ್ವರ್ಡ್ ಸಪ್ಲೈ ಆಫ್ ದೀಸ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಆ್ಯನ್ ಔಟ್ವರ್ಡ್ ಟ್ಯಾಕ್ಸಬಲ್ ಸಪ್ಲೈ ಆಫ್ ದ ಸೇಮ್ ಕ್ಯಾಟಗರಿ ಆರ್ ಆ್ಯಸ್ ಆ್ಯನ್ ಎಲಿಮೆಂಟ್ ಆಫ್ ಎ ಟ್ಯಾಕ್ಸಬಲ್ ಕಾಂಪೋಸಿಟ್ ಆರ್ ಮಿಕ್ಸ್ಡ್ ಸಪ್ಲೈ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಬ್ಯೂಟಿ ಟ್ರೀಟ್ಮೆಂಟನ್ನು ಪರ್ಚೇಸ್ ಮಾಡಿರ್ತೀನಿ, ಅದನ್ನು ಫರ್ದರ್ ನಾನು ಸಪ್ಲೈ ಮಾಡ್ತಾ ಇದ್ದೀನಿ ಟ್ಯಾಕ್ಸಬಲ್ ಸಪ್ಲೈ ಆಗಿ ಅಂದಾಗ ಮಾತ್ರ ನಂಗೆ ಅದು ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಓಕೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಲ್ಲಿ ಏನು ಎಲಿಜಿಬಿಲಿಟಿ, ಒಂದು ರಿಜಿಸ್ಟರ್ಡ್ ಪರ್ಸನ್ ಆಗಿರಬೇಕು, ಇನ್ನೊಂದು ಏನು ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಪರ್ಚೇಸ್ ಮಾಡಿದ್ದಾರೆ ದಟ್ ಶುಡ್ ಬಿ ಯೂಸ್ಡ್ ಫಾರ್ ದಿ ಫರ್ದರೆನ್ಸ್ ಆಫ್ ದಿ ಬಿಸ್ನೆಸ್, ಅಂದರೆ ಮುಂದೆ ಅದು ಬಿಸ್ನೆಸ್ ಯೂಸ್ ಮಾಡೋ ರೀತಿ ಇದ್ದರೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಓಕೆ, ಅದೇ ರೀತಿ ಈ ಪಾಯಿಂಟ್ ಕೂಡ. ದೆನ್ ಪಾಯಿಂಟ್ ನಂಬರ್ 3, ಮೆಂಬರ್ಶಿಪ್ ಆಫ್ ಎ ಕ್ಲಬ್, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಂಟರ್, ಅದು ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಮತ್ತು ರೆಂಟ್ ಎ ಕ್ಯಾಬ್, ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್, ಎಕ್ಸೆಪ್ಟ್ ದ ಗೌರ್ಮೆಂಟ್ ಹ್ಯಾಸ್ ಮೇಡ್ ಇಟ್ಸ್ ಆಬ್ಲಿಗೇಟರಿ ಫಾರ್ ಆನ್ ಎಂಪ್ಲಾಯರ್ ಟು ಪ್ರೊವೈಡ್ ಎನಿ ಆಫ್ ದೀಸ್ ಸರ್ವೀಸಸ್ ಟು ಇಟ್ಸ್ ಎಂಪ್ಲಾಯೀಸ್ ಆರ್ ಇನ್ವರ್ಡ್ ಸಪ್ಲೈ ಆಫ್ ದೀಸ್ ಸರ್ವೀಸಸ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಆ್ಯನ್ ಔಟ್ವರ್ಡ್ ಟ್ಯಾಕ್ಸಬಲ್ ಸಪ್ಲೈ ಆಫ್ ಸೇಮ್ ಕ್ಯಾಟಗರಿ. ಓಕೆ, ಏನಾದ್ರು ಗೌರ್ಮೆಂಟು ಅವರ ಒಂದು ಎಂಪ್ಲಾಯೀಸ್ಗೆ ಒಂದು ಇನ್ಶೂರೆನ್ಸ್ ಅಥವಾ ಕ್ಯಾಬ್ ಈ ರೀತಿ ಏನಾದರೂ ಹೆಲ್ತ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡಿದಾಗ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಎಕ್ಸೆಪ್ಟ್ ದಟ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಟ್ರಾವೆಲ್ ಬೆನಿಫಿಟ್ಸ್. ಟ್ರಾವೆಲ್ ಬೆನಿಫಿಟ್ಸ್ ಟು ಎಂಪ್ಲಾಯೀಸ್ ಆ್ಯಂಡ್ ವೆಕೇಷನ್ಸ್ ಸಚ್ ಆಸ್ LTC, ಲೀವ್ ಟ್ರಾವೆಲ್ ಕನ್ಸೆಷನ್ ಅಂತ, ಆರ್ ಹೋಪ್ ಟ್ರಾವೆಲ್ ಕನ್ಸೆಷನ್ ನಾಟ್ ಅಲೋಡ್. ಆ್ಯಂಡ್ ವರ್ಕ್ಸ್ ಕಾಂಟ್ರಾಕ್ಟ್ services for construction of an immovable property, ಆಯಿತಾ? ಎಕ್ಸೆಪ್ಟ್ ಇಟ್ ಈಸ್ ಇನ್ಪುಟ್ ಸರ್ವಿಸ್ ಫಾರ್ ಫರ್ದರ್ ಸಪ್ಲೈ ಆಫ್ ವರ್ಕ್ ಕಾಂಟ್ರಾಕ್ಟ್ ಸರ್ವಿಸಸ್ ಆರ್ ಇಮೂವಬಲ್ ಪ್ರಾಪರ್ಟಿ ಈಸ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆಗಿದ್ರೆ ಸಿಗುತ್ತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಅದು ಬಿಟ್ಟರೆ ಸಿಗೋದಿಲ್ಲ. ನೆಕ್ಸ್ಟ್, ಇನ್ವರ್ಡ್ ಸಪ್ಲೈ ಫಾರ್ ಕನ್ಸ್ಟ್ರಕ್ಷನ್. Inward supply received by a taxable person for construction of an immovable property other than plant and machinery on his own account, even when such supplies are used in the course of furtherance of business. Okay, so ಏನೇ ಒಂದು ಪರ್ಚೇಸ್ ಮಾಡಿದ್ರು, ಏನೇ ಇನ್ವರ್ಡ್ ಸಪ್ಲೈಸ್ ಇದ್ರು, ದಟ್ ಶುಡ್ ಬಿ ಯೂಸ್ಡ್ ಇನ್ ಫರ್ದರೆನ್ಸ್ ಆಫ್ ದಿ ಬಿಸ್ನೆಸ್ ಯೂಸ್ ಮಾಡಿದರೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ.
ಇನ್ವರ್ಟ್ ಸಪ್ಲೈ ಅಂಡರ್ ಕಾಂಪೋಸಿಷನ್ ಸೇಲ್, ಅಂದರೆ ಕಾಂಪೋಸಿಷನ್ ಸ್ಕೀಮಲ್ಲಿ ಏನಾದರೂ ಸಪ್ಲೈ ಮಾಡಿಕೊಂಡಿದ್ರೆ, ಓಕೆ, ಈಗ ಒಬ್ಬ ಪರ್ಸನ್ ಕಾಂಪೋಸಿಷನ್ ಲೆವೆಯಲ್ಲಿದ್ದಾನೆ, ಅವನಿಂದ ನಾವೇನಾದ್ರು ಪರ್ಚೇಸ್ ಮಾಡಿದ್ದೀವಿ ಅಂದಾಗ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ದೆನ್ ಇನ್ವರ್ಟ್ ಸಪ್ಲೈ ರಿಸೀವ್ಡ್ ಬೈ ನಾನ್ ರೆಸಿಡೆಂಟ್ ಎಕ್ಸೆಪ್ಟ್ ಗೂಡ್ಸ್ ಇಂಪೋರ್ಟೆಡ್ ಬೈ ಹಿಮ್, ಅಂದರೆ ಈಗ ಏನಾದರೂ ನಾನ್ ರೆಸಿಡೆಂಟಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂದಾಗೂ ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಓಕೆ, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಯೂಸ್ಡ್ ಫಾರ್ ಪರ್ಸ್ನಲ್ ಕನ್ಸಂಪ್ಷನ್. ಓಕೆ, ಅಷ್ಟು ಪಾಯಿಂಟನ್ನು ನಾನು ಮೊದಲಿಂದ ಹೇಳಿದ್ದೀನಿ. ಅವನ ಪರ್ಸ್ನಲ್ ಕನ್ಸಂಪ್ಷನ್ಗೆ ಯಾವುದೇ ಗೂಡ್ಸ್ ಅಥವಾ ಸರ್ವೀಸಸ್ನ ಪರ್ಚೇಸ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ದರೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಏನೇ ಗೂಡ್ಸ್ ಸರ್ವೀಸಸ್ ಪರ್ಚೇಸ್ ಮಾಡಿದರೂ ಅದನ್ನು ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡಿಕೊಂಡ್ರೆ ಮಾತ್ರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ. ಆ್ಯಂಡ್ ಗೂಡ್ಸ್ ಲಾಸ್ಟ್, ಸ್ಟೋಲೆನ್, destroyed, written off or disposed by way of gift or free samples not allowed. ಈಗ ಕೆಲವೊಂದು ಗಿಫ್ಟನ್ನು ಫ್ರೀ ಸ್ಯಾಂಪಲ್ಸ್ ಆಗಿ ಕೊಟ್ಬಿಡ್ತಾರೆ, ಅಂದರೆ ಕೆಲವೊಂದು ಗೂಡ್ಸನ್ನು, ಆಗ ಅದು ಸಿಗೋದಿಲ್ಲ. ಮತ್ತು ಅದು ಡೆಸ್ಟ್ರಾಯ್ಡ್ ಆಗಿದ್ದರೆ, ಲಾಸ್ ಆಗಿದ್ದರೆ ವಿಲ್ ನಾಟ್ ಗೆಟ್ ಎನಿ ಇನ್ಪುಟ್ ಟ್ಯಾಕ್ಸ್ ಸರ್ವೀಸಸ್. ಓಕೆ, ಸೊ ಟೋಟಲ್ ನಿಮಗೆ 11 ಪಾಯಿಂಟ್ ಇದೆ. ಆ 11 ಪಾಯಿಂಟ್ ಕೂಡ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ಳಿಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ ಅವಕ್ಕೆ. ಓಕೆ, and this topic I already explained, utilization of input tax credit. So CGST, SGST, IGST ಅಂತ ಇದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದು ನಿಮಗೆ ಒಂದು ಕಾಲೇಜಲ್ಲೇ ನಿಮಗೆ ಪ್ರಾಬ್ಲಮ್ ಮಾಡಿಸಿದ್ದೀನಿ ನೋಡಿ, ಸ್ಟಾರ್ಟಿಂಗ್ 1-2-3 ಪ್ರಾಬ್ಲಮ್ ಆಯಿತಾ. ಫಸ್ಟ್ ಯಾವುದಕ್ಕೆ ಪೇ ಮಾಡಬೇಕು, CGST ಅಮೌಂಟನ್ನು CGSTಗೆ ಪ್ರಿಫರ್ ಮಾಡಬೇಕು. ಇದರಲ್ಲಿ ಏನಾದರೂ ಬ್ಯಾಲೆನ್ಸ್ ಉಳಿದ್ರೆ ಸೆಕೆಂಡ್ IGSTಗೆ ಕೊಡಬೇಕಾಗತ್ತೆ, ಬಟ್ SGSTಗೆ ನಾಟ್ ಅಲೋಡ್. ಹಾಗೆ SGSTಯಲ್ಲೂ ಕೂಡ ಇದರಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅಂದರೆ ಫಸ್ಟ್ ಯಾವುದಕ್ಕೆ ಸೆಟ್ ಆಫ್ ಮಾಡ್ಕೊಬೇಕು, SGSTಗೆ. ಆ್ಯಂಡ್ ಅದರಲ್ಲಿ ಬ್ಯಾಲೆನ್ಸ್ ಉಳಿದ್ರೆ ಸೆಕೆಂಡ್ IGST ಕೊಡಬೇಕು, ಬಟ್ ನಾಟ್ ಅಲೋಡ್ ಫಾರ್ CGST. ಹಾಗೆ IGSTಯಲ್ಲಿ ಸೊ ಹಾಗೆ IGSTಲಿ ಫಸ್ಟ್ ಪೇ ಟು IGST, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾದ್ರು ಇದ್ದರೆ ಫಸ್ಟ್ IGSTಗೆ ಪೇ ಮಾಡಬೇಕು. ಇದರಲ್ಲಿ ಮತ್ತೆ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂದರೆ ಅದನ್ನು CGSTಗೆ ಸೆಟ್ ಆಫ್ ಮಾಡ್ಕೊಬೋದು, ಅದರ ನಂತರ SGSTಗೆ ಸೆಟ್ ಆಫ್ ಮಾಡ್ಕೊಬೋದು. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ, ಮತ್ತು ಅದು ಪ್ರಾಬ್ಲಮ್ಸನ್ನು ನಿಮಗೆ ಆಲ್ರೆಡಿ ನಾನು ಸೆಂಡ್ ಮಾಡಿದ್ದೇನೆ, ವರ್ಕೌಟ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು. ಥ್ಯಾಂಕ್ ಯು.